ಹಾಯ್ ಗಾಯ್ಸ್, ವೆಲ್ಕಮ್ ಟು ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಒಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಸಂಡೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಿಂದ ಹಾಗೆ ಸ್ವಲ್ಪ ಗ್ರಾಸರೀಸ್ ತರೋದಿತ್ತು. ಡಿಮಾರ್ಟ್ಗೆ ಹೊರಡೋಣ ಅಂತ ಬಂದ್ವಿ. ಇಲ್ಲಿ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ಹೊರಗಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಬಂದ್ವಿ. ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ವಿ. ಇವಾಗ ನಾನು ವಿನಯ್ ಅಷ್ಟೇ ಬಂದ್ವಿ. ಮತ್ತು ಇಲ್ಲಿ ಒಳಗಡೆ ಹೋದ್ಮೇಲೆ ಇದು ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಏನಂದರೆ ಸ್ಪೆಷಲು ಸ್ವಲ್ಪ ಏನಾದರೂ ಬ್ಯಾಡ್ ಡ್ರೀಮ್ಸ್ ಅಥವಾ ಏನಾದರೂ ಕೆಟ್ಟ ಕನಸು ಬೀಳೋದಾಗಲಿ, ನೆಗೆಟಿವಿಟಿ ಇರೋದಾಗಲಿ, ಈ ಥರ ಏನಾದರೂ ಫೀಲಿಂಗ್ ಅನಿಸಿದ್ರೆ ಇಲ್ಲಿ ಯಂತ್ರಗಳನ್ನು ಕೂಡ ಕೊಡ್ತಾರೆ. ಪೇಯ್ಡ್ ತೊಗೋಬೋದು. ಮತ್ತು ಇದು ಮುಗಿಸ್ಕೊಂಡು ಸ್ವಲ್ಪ ಸೈಡಲ್ಲಿ ಹೂವು ಎಲ್ಲ ಇಟ್ಟಿರ್ತಾರೆ. ಅದನ್ನು ತೊಗೊಂಡು ಮತ್ತು ಸೈಡಲ್ಲಿ ಸಂತೋಷಿ ಮಾತಾ ದೇವರು ಇರುತ್ತೆ, ಅದನ್ನು ದರ್ಶನ ಮಾಡಿಕೊಂಡು ಸ್ವಲ್ಪ ಪಕ್ಕದಲ್ಲಿ ಬಂದರೆ ಚಿಕ್ಕ ಐಡಲ್ಸ್ ಎಲ್ಲ ಇರುತ್ತೆ ದೇವ್ರದ್ದು. ಅದನ್ನು ನೋಡಿಕೊಂಡು ಮತ್ತೆ ಸ್ವಲ್ಪ ಮುಂದೆ ಬಂದರೆ ಸಾಯಿಬಾಬಾ ಇರುತ್ತೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ನಾವು ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ನಾವೆಷ್ಟೇ ಲೈಫಲ್ಲಿ ಬ್ಯುಸಿಯಾಗಿದ್ರೂ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆ ದೇವರ ಭಕ್ತಿಯಲ್ಲಿ ಸ್ವಲ್ಪ ಹೊತ್ತು ನಾವು ಸ್ಮರಿಸ್ಕೊಂಡು ದೇವ್ರನ್ನ ಇರೋ ನೆಮ್ಮದಿ ಎಲ್ಲೂ ಬೇರೆ ಕಡೆ ಸಿಗೋದೇ ಇಲ್ಲ. ಹಂಗಾಗಿ ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರನ್ನ ನೋಡ್ತಾ ಹಾಗೆ ಟೈಮ್ ಕಳೆದ್ವಿ. ಅದಾದಮೇಲೆ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಡಿಮಾರ್ಟ್ಗೆ ಹೊರಟ್ವಿ. ಡಿಮಾರ್ಟ್ಗೆ ಹೋಗಿ ಇಲ್ಲಿ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ನಾನು ನೆಲಮಂಗಲ ಡಿಮಾರ್ಟ್ಗೆ ಬರ್ತಾ ಇರೋದು ಇದು ಒಂದು ಥರ್ಡ್ ಟೈಮ್ ಅನಿಸುತ್ತೆ, ಥರ್ಡ್ ಆರ್ ಫೋರ್ತ್ ಟೈಮ್. ಬಟ್ ಚಿಕ್ಕ ಬ್ಯಾಗಿಗೆಲ್ಲ ಟ್ಯಾಗ್ ಏನು ಮಾಡ್ತಾ ಇರಲಿಲ್ಲ ಮುಂಚೆ. ಈಗ ಟ್ಯಾಗ್ ಮಾಡಿಸ್ಕೊಂಡೇ ಒಳಗಡೆ ಹೋಗಬೇಕು ಅಂತ ಬೇರೆ ಹೊಸದಾಗಿ ಹೇಳಿದ್ರು. ಅದನ್ನು ಟ್ಯಾಗ್ ಮಾಡಿಸ್ಕೊಂಡು ಚಿಕ್ಕ ಬ್ಯಾಗ್, ಆ್ಯಕ್ಚುಲಿ ಪರ್ಸ್ ಅಷ್ಟಿರುತ್ತೆ ಅಷ್ಟೇ, ಅದಕ್ಕೂ ಟ್ಯಾಗ್ ಮಾಡಿದ್ರು. ಸರಿ ಅಂತಂದೇಳಿ ಅವರ ರೂಲ್ಸ್ನ ನಾವೇನಕ್ಕೆ ಇಗ್ನೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ಯಾಗ್ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಅವತ್ತು ತುಂಬ ಕ್ರೌಡೇನಿರಲಿಲ್ಲ. ಸೊ ಹಂಗಾಗಿ ನಮಗೆ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು. ನನಗೆ ಸ್ವಲ್ಪ ಗ್ಲಾಸ್ ಐಟಮ್ಸ್ ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹಂಗಾಗಿ ನನಗೆ ಇಷ್ಟ ಆಗಿದ್ದೇನೆಂದರೆ, ನೋಡಿದ ತಕ್ಷಣ ಅಟ್ರ್ಯಾಕ್ಷನ್ ಆಯಿತು. 2 ಗ್ಲಾಸಸ್ ತೊಗೋಬೇಕು ಅನ್ನಿಸ್ತು, ಕಾಫಿ ಕಪ್ಸ್. ಸೊ ಹಂಗಾಗಿ ಅದನ್ನು ತೊಗೊಂಡೆ. ಅದೆಲ್ಲ ತೊಗೊಂಡು ಮತ್ತು ಮ್ಯಾಟ್ಸ್ ಸ್ವಲ್ಪ ಬೇಕಾಗಿತ್ತು ಮನೆಗೆ, ಅದನ್ನು ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಮನೆಗೆ ಹೊರಟಾಗ ಆ್ಯಕ್ಚುಲಿ ಅದು ಸಂಡೇ ಆಗಿರೋದ್ರಿಂದ ಊರಿಂದ ಬರೋರೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಅದನ್ನು ಕ್ರಾಸ್ ಮಾಡ್ಕೊಂಡು ಬರೋದಕ್ಕೆ ತುಂಬಾ ಟೈಮ್ ಆಯಿತು. ಮತ್ತು ನಮ್ಮ ಮನೇಲಿ ಚಿಕ್ಕದೊಂದು ಆ್ಯಕ್ವೇರಿಯಮ್ ಇತ್ತು. ಅದರಲ್ಲಿ ನಾವು ಯಾವುದೇ ಫಿಶ್ ಹಾಕಿದ್ರೂ ಒಂದು ಫಿಶ್ ಮಾತ್ರ 1 ಇಯರಿಂದನೂ ಹಾಗೇ ಇದೆ. ಬಟ್ ಅದರಲ್ಲಿ ಯಾವ ಶಾರ್ಕ್ ಅಥವಾ ಏನೇ ಬೇರೆ ಹಾಕಿದ್ರೂ ಎಲ್ಲನೂ ಡೆತ್ ಆಗೋಗ್ತಿತ್ತು. ಸೊ ಏನು ರೀಸನ್ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಲಿಕ್ವಿಡ್ ಯೂಸ್ ಮಾಡಿದ್ವಿ, ಫುಡ್ಡೆಲ್ಲ ಚೆನ್ನಾಗೇ ಹಾಕ್ತಾಯಿದ್ವಿ, ಮತ್ತು ವೀಕ್ಲಿ ಒನ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಆ್ಯಕ್ವೇರಿಯಮ್. ಬಟ್ ಅದು ಏನಕ್ಕೆ ಡೆತ್ ಆಗ್ತಿತ್ತು ಫಿಶಸ್ ಅಂತಲೇ ಗೊತ್ತಾಗಲಿಲ್ಲ. ಇನ್ನು ಅದನ್ನು ತೊಗೊಂಬಂದು ನೋಡೋಣ, ಇದು ಒಂದು ಸತಿ ಚೆಕ್ ಮಾಡೋಣ ಅಂತಂದೇಳಿ 2 ಫಿಶ್ ತೊಗೊಂಬಂದು ಹಾಕಿದ್ವಿ. ಮತ್ತು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಏನೇನು ತೊಗೊಂಬಂದಿದ್ದೀನಿ ಅಂತ ಎಲ್ಲ ತೋರಿಸ್ತಾ ಇದ್ದೆ ನಿಮಗೆ. ಆಫ್ ಮಾಡಿದ್ವಿ ಅಂತಂದೇಳಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ತುಂಬ ಹೊಟ್ಟೆ ಹಶ್ವಾಗಿತ್ತು. ಹಂಗಾಗಿ ನಮ್ಮ ಈ ಮಂತ್ ಗ್ರಾಸರಿ ಶಾಪಿಂಗ್ ಬಂದು 5000 ಆಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ.